ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಿಡುಗೆ ಸ್ವಾಗತ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ, ನಮ್ಮ ಖಾತೆಗೆ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತಲೇ ವೆಯ್ಟ್ ಮಾಡ್ತಾ ಇದ್ದೀರಾ ಮತ್ತು ಯೋಚನೆ ಮಾಡ್ತಾ ಇದ್ದೀರಾ. ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಫೈನಲಿ ಬಿಡುಗಡೆ ಆಗಿದೆ. ಈ ಒಂದು ವಿಷಯ ಕೇಳಿದ ತಕ್ಷಣ ಎಷ್ಟೊಂದು ಜನ ಏನಂತ ಅನ್ಕೋತೀರಾ ಅಂದರೆ ಇದೊಂದು ಫೇಕ್ ಇನ್ಫಾರ್ಮೇಷನ್ ಅಂತ ಅನ್ಕೋತೀರಾ. ಇದು ಯಾರಿಗೆ ಅನಿಸುತ್ತೆ ಅಂದರೆ ಯಾರು ವೀಡಿಯೋನ ಇವಾಗ ಸಡನ್ನಾಗಿ ಅರ್ಧಕ್ಕೆ ಹೋಗಿ ನೋಡ್ತಿರಲ್ಲ ಅವ್ರಿಗೆ ಅನಿಸುತ್ತೆ. ನೀವು ವೀಡಿಯೋನ ಮಧ್ಯೆ ಸ್ಕಿಪ್ ಮಾಡೋದೇ ಕೊನೆವರೆಗೂ ಕೂಡ ನೋಡಿ, ವಿತ್ ಪ್ರೂಫ್ ಸಮೇತನೇ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ ನನ್ನ ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ನಿಮಗೆ ಯಾವುದೇ ಥರ ಡೌಟು ಕೂಡ ಬರಲ್ಲ. ಸರಿನಾ? ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಟ್ಬಿಡೋಣ, ವೀಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕು ಒಂದೊಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಇಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಕೂಡ ನೋಡಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಎಲ್ಲ ವಿಷಯನೂ ಕೂಡ ಅರ್ಥ ಆಗುತ್ತೆ ಮತ್ತು ಪ್ರೂಫು ಕೂಡ ನೋಡ್ತೀರಾ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ, ಅದು ಕೂಡ 2-3 ತಿಂಗಳಿಂದ. ಅದರಿಂದ ಈ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಹಾಕ್ತಾರಾ ಹಾಕಲ್ವಾ, ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ನಿಲ್ಲಿಸ್ಬಿಟ್ರ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಆಗಿದೆ. ಇದರಿಂದ ಸಾಕಷ್ಟು ಜನಕ್ಕೆ ಒಂದು ಕಮೆಂಟ್ ಕೂಡ ಮಾಡ್ತಾ ಇರಾ 16ನೇ ಕಂತಿನ ಹಣ ಬಂದಿಲ್ಲ ಅಂತ. ಮತ್ತು ನೀವು ನಮ್ಮ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರ ಅಂದರೆ ನಿನ್ನೆ ಒಂದು ವಿಡಿಯೋ ಕೂಡ ಹಾಕಿದ್ದೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣದ ಬಗ್ಗೆ. ಅದರಲ್ಲಿ ಒಂದು ಕ್ವಶನ್ ಕೂಡ ಕೇಳಿದೆ, ನಿಮ್ಗೇನಾದರೂ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಬಂದಿದೆಯಾ 16ನೇ ಕಂತು ಅಂತ. ಅದಕ್ಕೆ ಎಷ್ಟೊಂದು ಜನ ಬಂದಿಲ್ಲ ಅಂತಲೂ ಕೂಡ ಹೇಳಿದ್ರ, ಜನ ಬಂದಿದೆ ಅನ್ನೋದನ್ನು ಕೂಡ ಹೇಳಿದ್ರ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅನ್ನೋದೇ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇದ್ರ ಜೊತೆಗೆ ನಮಗೆ ಇವಾಗ ಏನಾದರೂ ಆಗಲೇ ಬಿಡುಗಡೆ ಆಗಿದೆ ಅಂದರೆ ನಮ್ಮ ಖಾತೆಗೆ ಇನ್ನೂ 2,000 ರೂಪಾಯಿ ಬಂದಿಲ್ಲ, ನಮ್ಗೆ ಯಾವಾಗ ಬರುತ್ತೆ ಅನ್ನೋದು ಕೂಡ ನಿಮಗೆ ಡೌಟ್ ಇರುತ್ತೆ. ಇವಾಗ ನಿಮಗೆ ಫಸ್ಟು ಒಂದು ಬಿಡುಗಡೆ ಆಗಿದೆಯಾ ಆಗಿಲ್ವಾ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಾದರೆ, ಇಲ್ಲಿ ನಿಮಗೆ ಕಮೆಂಟ್ನ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ. ಇಲ್ಲಿ ನೀವು ಯಾರ್ಯಾರು ವೀಡಿಯೋ ನೋಡ್ತಾ ಇರಾ ನಿಮ್ಮ ಥರನೇ ಬೇರೆಯವರು ವೀಡಿಯೋ ನೋಡೋರು ಕೆಳಗಡೆ ಕಮೆಂಟ್ ಹಾಕಿ ತಿಳಿಸಿದ್ದಾರೆ ವೀಡಿಯೋ ಕೆಳಗಡೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಹಾಕಿದರೆ ಎಷ್ಟೊಂದು ಜನ ಕಮೆಂಟ್ ಹಾಕಿದರೆ ಅದೇ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಕೆಲವರು ಕಮೆಂಟ್ಗೂ ಕೂಡ ರಿಪ್ಲೈ ಮಾಡಿದರೆ ಇಲ್ಲಿ ಯಾವ ಡಿಸ್ಟಿಕಲ್ಲಿ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಬೇರೆಯವರು ಕ್ವಶನ್ನ ಕೇಳಿದರೆ ಅದಕ್ಕೆ ಇವ್ರು ಆನ್ಸರ್ ಕೂಡ ಮಾಡಿದರೆ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಮತ್ತು ಈ ಒಂದು ವಿಡಿಯೋ ಇವತ್ತು ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಅಂತ ಕೂಡ ಇದೆ. ಆ ಒಂದು ಜಾಗದಲ್ಲಿ ಒಂದು ಕ್ವಶನ್ ಕೂಡ ಹಾಕಿದೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಒಂದು 200 ಜನ ಒಂದು ರೆಸ್ಪಾನ್ಸ್ನ ಮಾಡಿದ್ರೆ ಆ ಒಂದು ಕಮ್ಯುನಿಟಿ ಪೋಸ್ಟ್ಗೆ. ಅಲ್ಲಿ ಏನಂತ ಹೇಳ್ತಾ ಇದ್ದೀರಾ ಅಂದರೆ ಒಂದು 10% ಜನ ಮಾತ್ರ ನಮಗೆ ಗೃಹಲಕ್ಷ್ಮಿ ಯೋಜನೆಯಡಿ 16ನೇ ಕಂತಿನ ಹಣ ಬಂದಿದೆ ಅಂತ ಈ ಒಂದು ಪೋಲಲ್ಲಿ ಆನ್ಸರ್ನ ಮಾಡಿದ್ದೀರಾ. ಮತ್ತು ಇನ್ನೂ 90% ಜನ ಬಂದಿಲ್ಲ ಅಂತ ಹೇಳ್ತಾಯಿರ. ಅಂದರೆ ಇದರಿಂದ ನಮ್ಗೆ ಏನು ಗೊತ್ತಾಗ್ತಿದೆ ಅಂದರೆ ಕಮೆಂಟ್ಸ್ ಮತ್ತು ಕಮ್ಯುನಿಟಿ ಪೋಸ್ಟಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಏನು ಬರಬೇಕಾಗಿತ್ತಲ್ಲ 16ನೇ ಕಂತಿನ ಅಡಿ ಆ ಒಂದು ಹಣ ಬಂದ್ಬಿಟ್ಟು ಬಿಡುಗಡೆ ಮಾಡಿದ್ದಾರೆ. ಮತ್ತು ಆ ಒಂದು ಹಣ ಬಂದ್ಬಿಟ್ಟು ಜಮೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಎಲ್ಲರ ಖಾತೆಗೂ ಕೂಡ ಜಾಸ್ತಿ ಜನರ ಖಾತೆಗೆ ಹಣ ಬಂದು ಜಮೆ ಆಗಿಲ್ಲ. ಸ್ವಲ್ಪ ಜನರಿಗೆ ಹಣ ಬರೋದು ಶುರು ಆಗಿದೆ. ಸ್ವಲ್ಪ ಜನ ಆಗಲೇ ಒಂದು 5-10% ಜನ ಗೃಹಲಕ್ಷ್ಮಿ ಯೋಜನೆಯಡಿ 16ನೇ ಕಂತಿನ ಹಣನ ಪಡ್ಕೊಂಡಿದ್ದಾರೆ. ಸರಿನಾ? ಇವಾಗ ನೀವು 90% ಜನ ಇದ್ದೀರಲ್ಲ ವಿಡಿಯೋ ನೋಡ್ತಾ ಇರೋರು ಮತ್ತು ಎಷ್ಟೊಂದು ಜನ ಬಂದಿಲ್ಲದೆ ಇರೋರು, ನಿಮಗೆಲ್ಲ ಏನಾಗುತ್ತೆ ಅಂದರೆ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬರುತ್ತೆ. ಮತ್ತು